ಕೇಂದ್ರದ ಬಜೆಟ್ ಅಧಿವೇಶನದಲ್ಲಿ ಏನೆಲ್ಲ ಕೋಲಾಹಲಗಳಾಯಿತು ನೀವು ನೋಡಿದ್ರಿ. ಇದೀಗ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ ಇವತ್ತಿನಿಂದ ಶುರುವಾಗಿದೆ. 15ನೇ ಬಜೆಟ್ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಿರೀಕ್ಷೆಯಂತೆ ಸದ್ದು ಗದ್ದಲ ಬಹಳವಾಗಿತ್ತು. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರ ಭಾಷಣ ಒಂದು ರೀತಿಯಲ್ಲಿ ಸುಳ್ಳಿನಿಂದ ಕೂಡಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿತು. ಜೈ ಶ್ರೀರಾಮ್ ಘೋಷಣೆ, ಜೈ ಭೀಮ್ ಘೋಷಣೆ ಸದನದಲ್ಲಿ ಕೇಳಿ ಬಂತು. ಎಲ್ಲದರ ಬಗೆಗಿನ ಕಂಪ್ಲೀಟ್ ರಿಪೋರ್ಟ್ ಇದೀಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಕರ್ನಾಟಕ ಬಜೆಟ್ ಅಧಿವೇಶನ ಆರಂಭವಾಗಿದೆ. 10 ದಿನಗಳ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಫೆಬ್ರವರಿ 16ರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ. ಬಜೆಟ್ ಅಧಿವೇಶನದ ಮೊದಲ ದಿನ ಬಿಜೆಪಿ ನಾಯಕರು ಕೇಸರಿ ಶಾಲು ಧರಿಸಿಕೊಂಡು ಬಂದಿದ್ದು ವಿಶೇಷವಾಗಿದೆ. ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ರಾಜ್ಯವ್ಯಾಪಿ ಹಬ್ಬಿದೆ. ಈ ಮೂಲಕ ಹಿಂದೂ ವಿರೋಧಿ ಸಿಎಂ ಮತ್ತು ಸರ್ಕಾರವೆಂದು ಟೀಕಿಸಿದ್ದಾರೆ. ವಾಡಿಕೆಯಂತೆ ರಾಜ್ಯ ಸರ್ಕಾರದ ಪರ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಬ್ಯಾಟ್ ಬೀಸಿದ್ರು. ಇಡೀ ದೇಶಕ್ಕೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆ ಮಾದರಿ ಎಂದರು. इस प्रकार मेरी सरकार ने गारंटी योजनाओं को सफलतापूर्वक लागू करके प्रतिबद्धता पूरी की है. गारंटी योजनाओं से लोगों के हाथ में पैसा आने से अर्थव्यवस्था को नई गति मिली है. ಅತಿ ಹೆಚ್ಚು ತೆರಿಗೆ ಕೊಡುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆದರೆ ತೆರಿಗೆ ಪಡೆಯುವಲ್ಲಿ ರಾಜ್ಯ 10ನೇ ಸ್ಥಾನದಲ್ಲಿದೆ. ವಿವಿಧ ಮೂಲಗಳಿಂದ ಸಿಗಬೇಕಾದ ಸಂಪನ್ಮೂಲ ಸಿಗುತ್ತಿಲ್ಲ ಎಂದು ಗೆಹ್ಲೋಟ್ ಹೇಳಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿತು. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. ರಾಜ್ಯಪಾಲರ ಭಾಷಣ ಮುಗಿಯುತ್ತಿದ್ದಂತೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರೆ, ಕಾಂಗ್ರೆಸ್ ಸದಸ್ಯರು ಜೈ ಭೀಮ್ ಘೋಷಣೆ ಕೂಗಿದ್ರು. ಇವರಿಬ್ಬರ ಕಿತ್ತಾಟದ ಮಧ್ಯೆ ಜೆಡಿಎಸ್ ಸದಸ್ಯರು ಸುಮ್ಮನಿದ್ರು. ಕಾಂಗ್ರೆಸ್ ಶಾಸಕ ರವಿ ಗಣಿಗಾಗೆ ಬಿಜೆಪಿ ಶಾಸಕ ಮುನಿರತ್ನ ಕೇಸರಿ ಶಾಲು ಹಾಕಿದ್ರು. ರಾಜ್ಯಪಾಲರು ರಾಜ್ಯಕ್ಕೆ ರಾಜ ಇದ್ದ ಹಾಗೆ, ಅಂದರೆ ಅವರ ಅಂಡರಲ್ಲಿರುವಂಥ ಸರ್ಕಾರ ಅಂತ ಲೆಕ್ಕ. ನಾವು ಮೊದಲೆಲ್ಲ ನೋಡಿದ್ವಲ್ಲ, ರಾಜ್ಯ ಒಂದು ಊರಲ್ಲಿ ಒಬ್ಬ ರಾಜನಿದ್ದ, ಆತನಿಗೆ ಮಂತ್ರಿ ಇದ್ದ. ಹೀಗೆ ನಡೀತಾ ಇದ್ದದ್ದು ಮೊದಲು ಕೂಡ. ರಾಜ ಮಂತ್ರಿ ಎಲ್ಲವೂ ನೋಡ್ಕೋತಾ ಇದ್ದ. ಆಮೇಲೆ ರಾಷ್ಟ್ರಪತಿ ಅಂತಂದರೆ ಚಕ್ರವರ್ತಿ, ಆತನಿಗೆ ಪ್ರಧಾನಮಂತ್ರಿ, ಆಮೇಲೆ ರಾಜ್ಯ, ಈ ಥರ. ಹಾಗೆಯೇ ಇವರು ಏನು ಬರ್ಕೊಡ್ತಾರೋ ಅದನ್ನು ಅವರು ಓದಬೇಕಾಗುತ್ತೆ. ಕೇಂದ್ರ ಸರ್ಕಾರ ಏನು ಬರ್ಕೊಡುತ್ತೋ ಅದನ್ನೇ ರಾಷ್ಟ್ರಪತಿಗಳು ಓದ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಟೀಕೆ ಟಿಪ್ಪಣಿಗಳು ಉಂಟಾಗುತ್ತೆ. ಆದರೆ ಬಿ ಜೆ ಪಿ ಮಾತ್ರ ಇಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ, ಯಾವುದು ಕೂಡ ಸತ್ಯ ಅಲ್ಲ ಅಂಥೇಳಿ ಟೀಕಾ ಪ್ರಹಾರವನ್ನೇ ಮಾಡ್ತು. ಬಿ ಜೆ ಪಿ ಇವತ್ತು ಕಾಂಗ್ರೆಸ್ನ ಈ ರಾಜ್ಯಪಾಲರ ಭಾಷಣ ಏನಾಯಿತು, ಅದರಲ್ಲಿ ತಪ್ಪುಗಳು ಸೇರಿದೆ ಅಂತ ಅಂದ್ಬಿಟ್ಟು, ಅಂದರೆ ನೀವು 2ನೇ ಸ್ಥಾನದ ನಿಜ ತೆರಿಗೆ ಕೊಡೋದ್ರಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ, 10ನೇ ಸ್ಥಾನದಲ್ಲಿ ವಾಪಸ್ ಬರೋ ವಿಚಾರದಲ್ಲಿದೆ ಅಂತ ಹೇಳುವಾಗ ಬಿ ಜೆ ಪಿ ಶಾಸಕರನ್ನು ಕೆರಳಿಸ್ತು. ಯಾಕಂತಂದರೆ ಇದು ಹಿಂಗಿರುತ್ತೆ ಅಂತಂದರೆ ನೋಡಿ, ರಾಜ್ಯಪಾಲನ ನೇಮಕ ಮಾಡೋದು ಕೇಂದ್ರ ಸರ್ಕಾರ. ಅವರ ಹಿಂದಿನ ಪೂರ್ವಾಶ್ರಮದಲ್ಲಿ ಬಿ ಜೆ ಪಿ ಜೊತೆ ಇದ್ದಿರ್ಬೋದು, ಆದರೆ ಈಗ ಅವರು ಈ ರಾಜ್ಯದ ರಾಜ್ಯಪಾಲ ಇದ್ದ ಹಾಗೆ. ಯಾವೆಲ್ಲ ವಿಚಾರಗಳನ್ನು ರಾಜ್ಯಪಾಲರು ಅಥವಾ ರಾಜ್ಯ ಸರ್ಕಾರ ಹೇಳ್ತೋ, ಅವ್ರು ಹೇಳ್ತಾರಲ್ವ, ನನ್ನ ಸರ್ಕಾರ ಇದನ್ನೆಲ್ಲ ಮಾಡ್ತು ಅಂತೇಳಿ ಅದಕ್ಕೆ ಟೀಕೆಯನ್ನು ಮಾಡ್ತಾ ಬಂತು. ಏನು ಬಡತನ ಮುಕ್ತ ರಾಜ್ಯ ನಂಬರ್ 1 ರಾಜ್ಯಪಾಲರ ಭಾಷಣದಲ್ಲಿ ಹೇಳುತ್ತೆ, ಬಡತನ ಮುಕ್ತ ರಾಜ್ಯ. 5 ವರ್ಷದಲ್ಲಿ ದೇಶದ 13.5 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ, ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಅಂತ ಬಿಜೆಪಿ ಆರೋಪ ಮಾಡೋದು. 5 ವರ್ಷದಲ್ಲಿ ದೇಶದ 13.5 ಕೋಟಿ ಜನ ಬಡತನ ಮುಕ್ತ ಹೆಂಗಾಗ್ತಾರೆ? ಕರ್ನಾಟಕದಲ್ಲಿ 5 ಕೋಟಿ ಇರೋದು ಹೆಂಗಾಗ್ತಾರೆ ಅಂತೇಳಿ ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡೋದಿದ್ರೆ, ಅನ್ನಭಾಗ್ಯ, ಇದು ಅಶೋಕ್ ಅವರು ಎಲ್ಲದಕ್ಕೂ ಕೌಂಟರ್ ಕೊಡ್ತಾ ಹೋದರು. ಅನ್ನಭಾಗ್ಯ ಅಕ್ಕಿ ಕೊಡುತ್ತಿರೋದೇ ನರೇಂದ್ರ ಮೋದಿ ಸರ್ಕಾರ, ಆದರೆ ಅನ್ನಭಾಗ್ಯ ತನ್ನದು ಎಂದು ಹೇಳಿಕೊಂಡ ಸಿದ್ದು ಸರ್ಕಾರ ಅಂತ ಮೂದಲಿಕೆ ಮಾಡಿದರು. ಕಳೆದ ಕೆಲ ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಖಾತೆ ಸೇರಿಲ್ಲ, ನಿರುದ್ಯೋಗಿ ಯುವಕರಿಗೆ ದುಡ್ಡು ಸಿಗ್ತಾ ಕೈಪಡೆ ಬಲ್ಲದು ಅಂಥೇಳಿ ಟೀಕೆ ಮಾಡಿತು ಬಿ ಜೆ ಪಿ ಪಡೆ. ಅಂದರೆ ಗ್ಯಾರಂಟಿ ಯೋಜನೆ, ನಾವು 5 ಗ್ಯಾರಂಟಿ
5 ಗ್ಯಾರಂಟಿಯಿಂದಾಗಿ ನಾವೇನೆಲ್ಲ ಕೊಡ್ತಾ ಇದ್ದೀವಿ. ಆದರೆ BJP ಅದಕ್ಕೆ ಟೀಕೆಯನ್ನು ಮಾಡ್ತಾ ಹೋಯಿತು. ಇನ್ನು ಶಿವಮೊಗ್ಗ ಏರ್ಪೋರ್ಟ್ ಬಗ್ಗೆ ಏನು ಹೇಳ್ತು ಅಂತಂದರೆ, ಶಿವಮೊಗ್ಗ ಏರ್ಪೋರ್ಟ್ ತಮ್ಮ ಯೋಜನೆ ಅಂತ ಹೇಳ್ಕೊಂಡಿದ್ದಕ್ಕೆ BJP ಹೇಳುತ್ತೆ BS ಯಡಿಯೂರಪ್ಪ ರಾಘವೇಂದ್ರ ಅವರ ಕನಸಿನ ಯೋಜನೆ, ಸರ್ಕಾರದ ಯೋಜನೆಯಲ್ಲ ಅಂತ ತಿರುಗೇಟು ಕೊಡ್ತು. ಇನ್ನು ಬೆಂಗಳೂರು ಮೆಟ್ರೋ ನಮ್ಮ ಯೋಜನೆ ಅಂತ ರಾಜ್ಯಪಾಲರು ಹೇಳಿದರು. ಬೆಂಗಳೂರು ಮೆಟ್ರೋ ಮಾಡಿದ್ದು ನಾವು ಅಂತೇಳಿ. ಇದಕ್ಕೂ ಕೂಡ BJP ಕೌಂಟರ್ ಕೊಡುತ್ತೆ. ಬೆಂಗಳೂರು ಮೆಟ್ರೋ ಕೇಂದ್ರದ ಸಹಯೋಗದ ಯೋಜನೆ, ಕೇವಲ ನಿಮ್ಮದು ಮಾತ್ರವಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ. ಇನ್ನು ರೈತರಿಗೆ ಬರ ಪರಿಹಾರ ಕೊಟ್ಟಿದ್ದೀವಿ. ರೈತರ ಬರ ಪರಿಹಾರ ಮೊದಲ ಕಂತು ಕೊಟ್ಟಿದ್ದೇವೆ ಅಂಥೇಳಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಲಾಯಿತು. ಆದರೆ BJP ಹೇಳುತ್ತೆ ರೈತರಿಗೆ 2,000 ಹಣ ಇನ್ನೂ ಕೊಟ್ಟಿಲ್ಲ, ಆದರೆ ನೀವು ಮೊದಲ ಕಂತು ಕೊಟ್ಟಿದ್ದಾಗಿ ಹೇಳಿದ್ದೀರಿ ಅಂತ. ಇನ್ನು ಪರಿಶಿಷ್ಟರಿಗೆ ನ್ಯಾಯ, BJP ಹೇಳುತ್ತೆ ಪರಿಶಿಷ್ಟರಿಗೆ ನ್ಯಾಯ ಹೇಗಾಗುತ್ತೆ, SC STಗಳಿಗೆ ಮೀಸಲಿಟ್ಟ ಹಣವನ್ನು 11,000 ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಕೆಯಾಗಿದೆ. 8 ತಿಂಗಳಲ್ಲಿ 1 ರೂಪಾಯಿಯನ್ನು ಕೂಡ ಅಭಿವೃದ್ಧಿಗೆ ಕೊಟ್ಟಿಲ್ಲ ಅಂತೇಳಿ ಆರೋಪವನ್ನು ಮಾಡಿದೆ. ಅಂದರೆ ಅವರು ಮಾಡಿದಂಥ ಆರೋಪಕ್ಕೆ ಇವರು ತಮ್ಮ ಸಮರ್ಥನೆಗೆ ಇವರು ಆರೋಪವನ್ನು ಮಾಡ್ತಾ ಇರೋರು. ಇನ್ನು ನ್ಯಾಯಯುತ ಆಡಳಿತವನ್ನು ಕೊಟ್ಟಿದ್ದೀರಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿದ್ದಕ್ಕೆ ಸಿದ್ದು ಸರ್ಕಾರ 40% ಕಮಿಷನ್ ದಂಧೆ ನಡೆಸ್ತಾ ಇದೆ, ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಕೆಂಪಣ್ಣ ಅವರು ಹೇಳಿದ್ದಾರೆ ಅಂತೇಳಿ BJP ಅದಕ್ಕೆ ಟಕ್ಕರನ್ನು ಕೊಟ್ಟಿದೆ. ಅಂದರೆ ಕಾಂಗ್ರೆಸ್ ಯಾವುದನ್ನೆಲ್ಲ ಹೇಳ್ಕೋತು, ಭಾಳ ಮುಖ್ಯವಾಗಿ ಬಡತನ ಮುಕ್ತ ರಾಜ್ಯ ಮಾಡಿದ್ದೀವಿ, ದೇಶದಲ್ಲಿ 13 ಕೋಟಿ ಆಗಿದ್ದರೆ 5 ಕೋಟಿ ಇಲ್ಲೇ ಇದ್ದಾರೆ, ಅದು ಹೆಂಗಾಗುತ್ತೆ ಅಂತೇಳಿ, ಅನ್ನಭಾಗ್ಯ ಯೋಜನೆ ವಿಚಾರ, ಶಿವಮೊಗ್ಗ ಏರ್ಪೋರ್ಟ್, ಬೆಂಗಳೂರು ಮೆಟ್ರೋ, ರೈತರಿಗೆ ಬರ ಪರಿಹಾರ, ಪರಿಶಿಷ್ಟರಿಗೆ ನ್ಯಾಯ, ನ್ಯಾಯಯುತ ಆಡಳಿತ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಟೀಕೆಯನ್ನು ಮಾಡ್ತಾ ಹೋಗಿದೆ. ನಾಳೆ ಕೂಡ ಇದು ಮುಂದುವರಿಯುವಂಥ ಸಾಧ್ಯತೆ ಇದೆ. ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಸಲ್ಲಿಸಲಿಕ್ಕಿದೆ. 10 ದಿನಗಳ ಕಾಲ ಈ ಬಜೆಟ್ ನಡೆಯುತ್ತೆ. ಏನೆಲ್ಲ ಆಗುತ್ತೆ ನಾಳೆಯಿಂದ ನೋಡೋಣ. ಇನ್ನು ರಾಜ್ಯಪಾಲರ ಭಾಷಣದ ವಿಚಾರ ರಾಜ್ಯ ಕಾಂಗ್ರೆಸ್ BJP ನಾಯಕರ ಮಧ್ಯೆ ಕಿತ್ತಾಟಕ್ಕೆ ಕಾರಣವಾಯಿತು. ಯಾವಾಗಲೂ ಹಾಗೇನೆ ನಮ್ಮ ಯೋಜನೆಗಳನ್ನೇ ತಮ್ಮ ಯೋಜನೆ ಅಂತ ಹೇಳಿಕೊಳ್ತಾ ಇದ್ದಾರೆ ಅಂತ BJP ನಾಯಕರು ಹೇಳಿದರು. ನಾನು ಹೇಳಿದ್ನಲ್ವ ಯಾವುದಕ್ಕೆಲ್ಲ ಅವರು ಆರೋಪ ಮಾಡಿದರು. ಗ್ಯಾರಂಟಿಗಳು ಹಾಗಿದ್ರೆ ಗ್ಯಾರಂಟಿಗಳು ಸುಳ್ಳ ಅಂತ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಾ ಇದೆ. ಯಾಕೆಂದರೆ ನಮ್ಮೆಲ್ಲ ಯೋಜನೆಗಳಿಂದಾಗಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳಿದ್ದಾರೆ ವಿಜೇಂದ್ರ, ಅದಾದ ನಂತರ MB ಪಾಟೀಲರು, ಅದಾದ ನಂತರ HD ಕುಮಾರಸ್ವಾಮಿ, ಅಥವಾ ಇನ್ನಿತರ ನಾಯಕರು, R ಅಶೋಕ್ ಇನ್ನಿತರ ನಾಯಕರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಇಂದಿನ BJP ಸರ್ಕಾರದ ಸಾಧನೆಗಳು ಕೂಡ ಇದರಲ್ಲಿ ಸೇರಿಸ್ಕೊಂಡು ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ನೋಡಿ, 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ದು ಸುಳ್ಳ. 1.2 ಲಕ್ಷ ಕೋಟಿ ಕುಟುಂಬಗಳು ಅದರಿಂದ ಲಾಭ ಆಗುವಂಥದ್ದು ಸುಳ್ಳ. ಸುಮಾರು 4.5 ಕೋಟಿ ಜನ ಅದರಿಂದ ಲಾಭ ಪಡೆದುಕೊಳ್ತಾ ಇದ್ದಾರೆ, ಅದು ಸುಳ್ಳ. ಅನ್ನಭಾಗ್ಯ ಯೋಜನೆ ಸುಳ್ಳ, ನಮ್ಮ ಶಕ್ತಿ ಯೋಜನೆ ಸುಳ್ಳ, ಭಾಗ್ಯಲಕ್ಷ್ಮಿ ಯೋಜನೆ ಸುಳ್ಳ, ಯುವ ನಿಧಿ ಯೋಜನೆ ಸುಳ್ಳ. 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ವಿ. ಇನ್ನು ಗ್ಯಾರಂಟಿಗಳು 5ನೇ ಗ್ಯಾರಂಟಿ ಇನ್ನೂ ಪ್ರಾರಂಭನೇ ಆಗಿಲ್ಲ. ಒಬ್ಬ ನಿರುದ್ಯೋಗಿ ಯುವಕನಿಗೂ 1 ರೂಪಾಯಿನೂ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಬರದ ವಿಚಾರದಲ್ಲಿ 2,000 ರೂಪಾಯಿ ಹಣವನ್ನು ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. NDRF ಯಾವುದೇ ರೂಲ್ಸಲ್ಲಿ ಕಂತುಗಳಲ್ಲಿ ಕೊಡೋದಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಒನ್ ಟೈಮ್ ಒಂದೇ ಸರಿ ಅವ್ರಿಗೆ ರೈತರಿಗೆ ಏನು ಸೇರಬೇಕಾಯಿತು, ಎಕರೆಗೆ ಇಷ್ಟು ಹಣವನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅಷ್ಟವನ್ನು ಹಣ DBT ಮುಖಾಂತರ ನಾವು ಕೊಟ್ಟಿದ್ದೀವಿ.